ವೀಕ್ಷಕರೇ ಇದು ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ F15 ನೀವು ನೋಡ್ತಿರೋ ಹಾಗೆ. ಸೊ ಬಡ್ಜೆಟ್ ಡಿವೈಸ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಫೀಚರ್ಸ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಯಾವುದೇ ಸ್ಯಾಮ್ಸಂಗ್ ಫೋನ್ ನೀವು ಯೂಸ್ ಮಾಡ್ತಾ ಇರ್ಬೋದು, ಈ ಫೀಚರ್ನ ಖಂಡಿತ ಅಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ನೀವು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿರಿ, ಯಾಕಂದರೆ ತುಂಬ ಚೆನ್ನಾಗಿದೆ, ನಿಮಗೆ ತುಂಬ ಇಷ್ಟ ಆಗುತ್ತೆ ನೋಡ್ರಿ. ಈ ಫೀಚರ್ನ ಹೇಳ್ತೀನಿ. ಸೊ ಇಲ್ಲಿ ಕ್ವಿಕ್ಕಾಗಿ ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲಿ ನೋಡ್ರಿ ಕಂಪಾಸ್ ಇದೆ. ಸೊ ಈ ಕಂಪಾಸ್ನ ಚೇಂಜ್ ಮಾಡಿ ಇನ್ಸ್ಟೆಂಟಾಗಿ ಟಾರ್ಚ್ನ ಚೇಂಜ್ ಮಾಡ್ಬೋದು. ಸೊ ಟಾರ್ಚ್ ಇಂಟೆನ್ಸಿಟಿ, ಬ್ರೈಟ್ನೆಸ್ ಎಷ್ಟು ಬೇಕು ಟಾರ್ಚ್ ಇಂದು ಅದನ್ನು ಕೂಡ ನಾನು ಚೇಂಜ್ ಮಾಡ್ಬೋದು. ಸೊ ಇದು ಆಪ್ಷನ್ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಎಲ್ಲ ನಾನು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಫುಲ್ ವಿಡಿಯೋ ಖಂಡಿತ ನೋಡ್ರಿ. ಹಾಗೆ ಸರ್ಫೇಸ್ ಲೆವೆಲ್ ಇದೆ. ಸೊ ಇದನ್ನ ನೋಡ್ರಿ, ಸ್ಯಾಮ್ಸಂಗ್ ತುಂಬಾ ಚೆನ್ನಾಗಿ ಯೂಸರ್ ಇಂಟರ್ಫೇಸ್ ಕೊಡ್ತಾರೆ. ಸೊ ಇಲ್ಲಿ ಲೆವೆಲ್ ಯಾವ ತರ ಇದೆ ಅನ್ನೋದನ್ನ ಇಲ್ಲಿ ಡಿಟರ್ಮಿನ್ ಮಾಡಬಹುದು. ಸೊ ಬೇಸಿಕಲಿ ಒಂದು ಲೆವೆಲರ್ ಕೂಡ ಇವರು ಬಿಲ್ಟ್ ಇನ್ ಕೊಟ್ಟಿದ್ದಾರೆ ಒನ್ UI ಇಂಟರ್ಫೇಸ್ ಅಲ್ಲಿ. ಸೊ ಹಾಗಾದ್ರೆ ತಡ ಯಾಕೆ, ರೈಟ್ ಅವೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೀವು ಸೆಟ್ಟಿಂಗ್ಸಿಗೆ ಹೋಗಬೇಕು. ಸೆಟ್ಟಿಂಗ್ಸಿಗೆ ಹೋಗಿದ ತಕ್ಷಣ ಇಲ್ಲಿ ಡಿಸ್ಪ್ಲೇ ಅಂತ ಕಂಡು ಬರುತ್ತೆ. ಸೊ ಡಿಸ್ಪ್ಲೇ ಹೋಗಿದ ತಕ್ಷಣ ಕೆಳಗಡೆ ಎಡ್ಜ್ ಪ್ಯಾನಲ್ಸ್ ಅಂತ ನಿಮಗೆ ಸಿಗುತ್ತೆ. ಸೊ ಬೇಸಿಕಲಿ ಇಲ್ಲಿದೆ ಎಡ್ಜ್ ಪ್ಯಾನಲ್ಸ್. ಬೈ ಡಿಫಾಲ್ಟ್ ಇದು ಆಫ್ ಇರುತ್ತೆ. ಸೊ ಅದನ್ನ ನಾನು ಆನ್ ಮಾಡಿದ್ದೀನಿ. ಸೊ ಆನ್ ಮಾಡಿದ ತಕ್ಷಣ ಇಲ್ಲಿ ಮಾರ್ಕ್ ನೋಡ್ಬೋದು ನೀವು, ಈ ಥರ ಮಾರ್ಕ್ ಕಂಡು ಬರುತ್ತೆ. ಸೊ ಇಲ್ಲಿ ಪ್ಯಾನಲ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಯ್ಕೆ ಇದೆ. ತುಂಬಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಇಟ್ಕೋಬಹುದು. ಪೀಪಲ್ ಅಂತ ಇಟ್ಟರೆ ರೆಗ್ಯುಲರ್ ಆಗಿ ನೀವು ಯಾರಿಗೆ ಕಾಲ್ ಮಾಡ್ತಾ ಇರ್ತೀರಾ ಅದನ್ನು ಕೂಡ ಇಲ್ಲಿ ಶಾರ್ಟ್ಕಟ್ ಆಗಿ ಇಟ್ಕೋಬಹುದು. ಅರೆ ಇಲ್ಲಿ ನೋಡ್ರಿ, ಯಾವಾಗಲೇ ಟಾರ್ಚ್ ಅದನ್ನೆಲ್ಲ ಬಂದಿತ್ತು, ಹೋಗ್ಬಿಡ್ತಲ್ವಾ. ಸೊ ಈಗ ಏನು ಬಂದಿದೆ, ಆ್ಯಪ್ಸ್ ಬಂದಿದೆ. ಇದನ್ನು ಸ್ವೈಪ್ ಮಾಡಿದರೆ ನನಗೆ ಸ್ಕ್ರೀನ್ ಶಾಟ್ ತಗೋಬಹುದು. ಇದನ್ನು ಸ್ವೈಪ್ ಮಾಡಿದರೆ ಇನ್ಸ್ಟೆಂಟ್ ಆಗಿ ನನಗೆ ನೋಟ್ಸ್ ರಿಲೇಟೆಡ್ ಕ್ವಿಕ್ ಶಾರ್ಟ್ ಕಟ್ಸ್ ಇದೆ. ಅದೇ ಥರ ವೆದರ್ ಆ್ಯಪ್ ಇದೆ. ಅದೇ ಥರ ಇಲ್ಲಿ ಕಂಪಾಸ್ ಇದನ್ನೆಲ್ಲ ಇದೆ. ಸೊ ಇದನ್ನೆಲ್ಲ ಎಲ್ಲಿಂದ ಬಂತು ಅಂದರೆ ಇಲ್ಲಿ ಪ್ಯಾನಲ್ಸಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಸ್ಮಾರ್ಟ್ ಸೆಲೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದೀನಿ, ಆ್ಯಪ್ಸ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದೇ ಥರ ಟಾಸ್ಕ್ಸ್ ಇದೆ, ವೆದರ್ ಇದೆ. ಸೊ ಇಲ್ಲಿ ಕೂಡ ನೀವು ಪರ್ಟಿಕ್ಯುಲರ್ ಆಗಿ ಎಡಿಟ್ ಮಾಡ್ಕೋಬಹುದು ಇನ್ ಡೆಪ್ತ್. ಅಂದರೆ ಫಾರ್ ಎಕ್ಸಾಂಪಲ್ ಯಾವ್ದಾವ್ದು ಆ್ಯಪ್ಸ್ ಶಾರ್ಟ್ಕಟ್ಸ್ ಥರ ಯೂಸ್ ಮಾಡಬೇಕು. ಸೊ ಸಪೋಸ್ ನಾನು ಜಿಮೇಲ್ ತುಂಬಷ್ಟು ಯೂಸ್ ಮಾಡ್ತೀನಿ, ಅದನ್ನು ಹಾಕ್ಕೋತೀನಿ ಇಲ್ಲಿ. ಅದೇ ಥರ ಗ್ಯಾಲರಿ ಇಟ್ಕೋತೀನಿ, ನನಗೆ ಮೆಸೇಜಸ್ ಬೇಡ, ಇಲ್ಲಿ ಫೇಸ್ಬುಕ್ ಬೇಡ, ಸೊ ಹ್ಯಾಂಗ್ಔಟ್ ಬೇಡ, ನೋಟ್ಸ್ ಇಟ್ಕೊಂಡಿರ್ತೀನಿ. ಸೊ ಇದನ್ನೆಲ್ಲ ನಾವು ಸೆಟ್ ಮಾಡಿದ ತಕ್ಷಣ ಇಲ್ಲಿ ಬ್ಯಾಕ್ ತೊಗೋಬೇಕು. ಅದೇ ಥರ ಸ್ಮಾರ್ಟ್ ಸೆಲೆಕ್ಟ್ ಅಂದರೆ ಸ್ಕ್ರೀನ್ ಶಾಟ್ ನೀವು ತಗೋತಿರಲ್ವ, ಸೊ ಅದನ್ನೇ ಪರ್ಟಿಕ್ಯುಲರ್ ಆಗಿ ರೆಕ್ಟ್ಯಾಂಗಲ್ ಅಥವಾ ಸರ್ಕಲಲ್ಲಿ ಅಥವಾ ಗಿಫ್ಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈ ಥರ ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಟಾಸ್ಕ್ಸ್ ಅಂದರೆ ನಾವು ಡೈಲಿ ಟಾಸ್ಕ್ ಏನು ಮಾಡ್ತೀವಿ ಅದನ್ನು ಬರ್ಕೋಬೋದು. ನೀವು ನೋಟ್ ಡೌನ್ ಮಾಡ್ಕೋಬೋದು, ಅಥವಾ ಗ್ರಾಸರೀಸ್ ಏನಾದರೂ ತರಲಿಕ್ಕೆ ಹೇಳಿರ್ತಾರೆ ಅದನ್ನು ಬರ್ಕೋಬಹುದು. ಈ ಥರ ಯೂಸ್ ಮಾಡ್ಬೋದು. ಸಿಮಿಲರ್ಲಿ ವೆದರ್ ಆ್ಯಪ್ ಇದೆ, ಟೂಲ್ಸ್ ಇದೆ. ಟೂಲ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದ್ಸಲ ಸೆಟ್ ಮಾಡ್ಕೊಂಡಿದ ತಕ್ಷಣ ಬ್ಯಾಕ್ ಹೋಗೋದು. ಹ್ಯಾಂಡಲಲ್ಲಿ ಬಂದುಬಿಟ್ಟು ಇಲ್ಲಿ ಕಲರ್ಸ್. ಸೊ ಇಲ್ಲಿ ಬ್ಲೂ ಕಲರ್ ಏನು ಸೆಲೆಕ್ಟ್ ಮಾಡಿದ್ದೀನಲ್ಲ, ಸೊ ಅದನ್ನು ಚೇಂಜ್ ಮಾಡ್ಬೋದು. ಪರ್ಟಿಕ್ಯುಲರ್ ಆಗಿ ನನಗೆ ಇದೇ ಕಲರ್ ಬೇಕಂದ್ರೆ ಅದೇ ಕಲರ್ನ ನೀವು ಇಟ್ಕೋಬಹುದು. ಸೊ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈವನ್ ಟ್ರಾನ್ಸ್ಪರೆನ್ಸಿ ಕೂಡ ಎಷ್ಟು ಥಿಕ್ ಆಗಿ ಕಲರ್ನ ಕಾಣಿಸಬೇಕು ಅಥವಾ ಹಿಡನ್ ಥರ ಇರಬೇಕು ಇದನ್ನು ನೀವು ಚೇಂಜ್ ಮಾಡ್ಕೋಬಹುದು. ಸೊ ಸೈಜ್ ಕೂಡ ಸ್ಮಾಲ್ ಆ್ಯಂಡ್ ಟಾಲ್ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅದೇ ಥರ ಥಿನ್ ಆ್ಯಂಡ್ ಥಿಕ್. ಸೊ ಯಾವ ಥರ ಕಾಣಿಸ್ಬೇಕು ಅನ್ನೋದನ್ನು ಕೂಡ ನೀವು ಸೆಟ್ ಮಾಡ್ಕೋಬಹುದು. ವೈಬ್ರೇಟ್ ವೆನ್ ಹ್ಯಾಂಡಲ್ ಇಸ್ ಟಚ್ಡ್ ಅಂತ ಇದೆ. ಅಂದರೆ ನೀವು ಯೂಸ್ ಮಾಡ್ಬೇಕಾದ್ರೆ ಜಸ್ಟ್ ಅದನ್ನು ಟಚ್ ಮಾಡಿದರೆ ವೈಬ್ರೇಟ್ ಆಗುತ್ತೆ. ಅಂದರೆ ಅದು ಗೊತ್ತು ಮಾಡುತ್ತೆ ನಿಮಗೆ ಈ ಥರ ನೀವು ಟಚ್ ಮಾಡಿದ್ದೀರಾ ಅಂತ. ಸೊ ಇದನ್ನೆಲ್ಲ ಸೆಟ್ ಮಾಡಿದ ಮೇಲೆ ಇದ್ರ ಪೊಸಿಷನ್ ಲೆಫ್ಟ್, ಈ ಕಡೆ ಲೆಫ್ಟಿಗೂ ಇಟ್ಕೋಬೋದು ಅಥವಾ ರೈಟಿಗೂ ಇಟ್ಕೋಬೋದು. ಚೇಂಜ್ ಮಾಡ್ಕೊಳ್ರಿ. ಸೊ ಇದನ್ನೆಲ್ಲ ಚೇಂಜ್ ಮಾಡಿದ ಮೇಲೆ ಜಸ್ಟ್ ಬ್ಯಾಕ್ ಹೋಗಿ ನೀವು ರೆಗ್ಯುಲರ್ ಆಗಿ ಮೊಬೈಲ್ ಏನಾದರೂ ಯೂಸ್ ಮಾಡ್ತಿರ್ತೀರಲ್ವಾ, ಸೊ ಕ್ವಿಕ್ ಆಗಿ ಈ ಥರ ಸ್ವೈಪ್ ಮಾಡಿದರೆ ನಿಮಗೆ ಶಾರ್ಟ್ಕಟ್ ಟೂಲ್ಸ್ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಟಾರ್ಚ್ ಇದೆ, ಇಲ್ಲಿ ಬಂದುಬಿಟ್ಟು ಟ್ಯಾಲಿ ಕೌಂಟರ್ ಇದೆ. ಸೊ ಕೌಂಟ್ ಮಾಡ್ಬೋದು. ಸರ್ಫೇಸ್ ಲೆವೆಲ್ ಇದೆ, ರೂಲರ್ ಕೂಡ ಕೊಟ್ಟಿದ್ದಾರೆ. ಸೊ ಸೆಂಟಿಮೀಟ್ರಲ್ಲಿದೆ, ಇಂಚಸಲ್ಲಿದೆ. ಇದನ್ನು ನೀವು ಈ ಥರ ಯೂಸ್ ಮಾಡಬಹುದು. ಹಂಗೆ ಸ್ವೈಪ್ ಮಾಡಿದರೆ ನಿಮಗೆ ಕ್ವಿಕ್ ಶಾರ್ಟ್ಕಟ್ ಐಕಾನ್ಸ್ ಬರುತ್ತೆ. ಗ್ಯಾಲರಿ ಇನ್ಸ್ಟೆಂಟ್ಲಿ ಓಪನ್ ಮಾಡುತ್ತೆ. ನೋಡ್ರಿ, ಇಲ್ಲಿ ಯಾವ್ದು ಆ್ಯಪ್ ಬೇಕು ಅದನ್ನು ನೀವು ಇನ್ಸ್ಟೆಂಟಾಗಿ ಇಲ್ಲಿಂದ ಓಪನ್ ಮಾಡ್ಕೋಬಹುದು. ಸೊ ಇದೆಲ್ಲ ಆಪ್ಷನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನೂ ಮಲ್ಟಿಪಲ್ ಆ್ಯಪ್ಸ್ ಕೂಡ ನೀವು ಹಾಕ್ತಾ ಹೋಗ್ಬೋದು. ಇಲ್ಲಿ ಪೆನ್ಸಿಲ್ ಇದೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಅದನ್ನು ಯೂಸ್ ಮಾಡ್ಬೋದು. ಅದೇ ಥರ ಇಲ್ಲಿ ನಾನು ಅಂದಾಗೆ ಸ್ಕ್ರೀನ್ ಶಾಟ್ ಇದೆ, ರೈಟ್. ಸೊ ಇದು ನೋಡಿರಿ ಯಾವ ಥರ ವರ್ಕ್ ಆಗುತ್ತೆ. ಸೊ ಈ ಥರ ಸ್ಕ್ರೀನ್ ಶಾಟ್ ಮಾಡ್ಕೋಬೋದು ಎಷ್ಟು ಬೇಕು ಅಷ್ಟನ್ನು. ಸೊ ಡನ್ ಅಂತ ಹೇಳಿದ ತಕ್ಷಣ ನಿಮಗೆ ಫೈಲ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಸೊ ಇದೊಂದು ತುಂಬ ಒಳ್ಳೆ ಫೀಚರ್ ಅಂತೀನಿ ನಾನು. ಅದನ್ನು ಯುಟಿಲೈಸ್ ಮಾಡ್ಕೊಳ್ರಿ. ಅದೇ ಥರ ಪಿನ್ ಆ್ಯಂಡ್ ಇನ್ಸರ್ಟ್ ಇದೆ, ಟಾಸ್ಕ್ಸ್ ರಿಲೇಟೆಡ್ ಇದೆ, ಕ್ರಿಯೇಟ್ ನ್ಯೂ ಕಾಂಟ್ಯಾಕ್ಟ್, ಕಂಪೋಸ್ ನ್ಯೂ ಮೆಸೇಜ್, ಆ್ಯಡ್ ಅಲಾರ್ಮ್, ಇದೆಲ್ಲ ಶಾರ್ಟ್ಕಟ್ ಆ್ಯಪ್ಸ್ ನಾವು ಯಾವ್ದು ಬೇಕು ಅದನ್ನು ಇಟ್ಕೋಬಹುದು. ಅದೇ ಥರ ಇಲ್ಲಿ ವೆದರ್ ಆ್ಯಪ್ ಇದೆ, ದ್ಯಾಟ್ಸ್ ಇಟ್, ಆ್ಯಂಡ್ ರೂಲರ್ ಇದೆ. ಸೊ ಈ ಎಡ್ಜ್ ಪ್ಯಾನಲ್ನ ನೀವು ಖಂಡಿತ ನಿಮ್ಗೆ ಯಾವ ಥರ ಬೇಕು ಕಸ್ಟಮೈಸ್ ಮಾಡಿಕೊಂಡು ಯೂಸ್ ಮಾಡಿರಿ. ಸೊ ಹೋಪ್ಫುಲಿ ಇವಾಗ ನಾನು ತೋರಿಸಿದ್ದೀನಲ್ವ, ಇನ್ಸ್ಟೆಂಟಾಗಿ ನೀವು ಹೋಗಿ ಇದನ್ನು ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಇಫ್ ಎಸ್ ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ರಪ್ಪ. ಹಾಗೆ ನೆಕ್ಸ್ಟ್ ಸೆಟ್ಟಿಂಗಿಗೆ ಹೋಗೋಣ ಕ್ವಿಕ್ ಆಗಿ. ಅದು ಒಂದಾಯಿತು. ಇನ್ನೂ ತುಂಬ ಚೆನ್ನಾಗಿದೆ ಇದರಲ್ಲಿ, ಬಟ್ ವಿಡಿಯೋ ಲೆಂದಿ ಆಗುತ್ತೆ ಅಲ್ವಾ. ಸೊ ವೆರಿ ಫ್ಯೂ ಫೀಚರ್ಸ್ ಇದರಲ್ಲಿ ನಾನು ಕವರ್ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಟ್ಟಿಂಗ್ಸಲ್ಲಿ ನೋಟಿಫಿಕೇಷನಲ್ಲಿ ಬಂದಿದ್ದೀವಿ ನಾವು. ಸೊ ನೋಟಿಫಿಕೇಷನಲ್ಲಿ ಏನು ಇರ್ಬೋದು ಅಂತೀರಾ, ನೋಟಿಫಿಕೇಷನ್ ಪಾಪಪ್ ಸ್ಟೈಲ್ ಅಂತ ಇಲ್ಲಿದೆ. ಸೊ ಬ್ರೀಫ್ ಅಂತ ಇಟ್ಕೊಂಡು ಇಲ್ಲಿ ಏನು ಮಾಡ್ಬೇಕು ನೀವು, ಸೊ ಯಾವ ಥರ ಎಡ್ಜ್ ಲೈಟಿಂಗ್ ಸ್ಟೈಲ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನಿಮಗೆ ಮೆಸೇಜಸ್ ಏನಾದರೂ ಬಂದರೆ ಈ ಥರ ನಿಮಗೆ
ಆ್ಯನಿಮೇಟ್ ಆಗುತ್ತೆ ಇಲ್ಲಿ. ಸೊ ಲೈಟ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು, ಕಲರ್ ಚೇಂಜ್ ಮಾಡ್ಕೋಬೋದು. ಈ ಥರ ನೋಡಿರಿ ಇಲ್ಲಿ ಎಡ್ಜ್ ಕೊಟ್ಟಿದ್ದೀನಿ. ಸೊ ಎಡ್ಜಿಗೆ ರೆಡ್ ಲೈಟ್ ಬರುತ್ತೆ, ಹಾಗೆ ನಿಮಗೆ ಗೊತ್ತಾಗುತ್ತೆ. ಸೊ ಮೊಬೈಲ್ ಎಲ್ಲಾದರೂ ಇಟ್ಟಿರ್ತೀರ ಪಕ್ಕಕ್ಕೆ, ಸೊ ಈ ಥರ ಬಂದಿದ ತಕ್ಷಣ ಸಡನ್ನಾಗಿ ನಮ್ಮ ಕಣ್ಣು ಅಲ್ಲಿ ಗಮನ ಹೋಗುತ್ತೆ. ಸೊ ಅದೇ ಥರ ಇಲ್ಲಿ ಕಲರ್ಸ್ನ ಚೇಂಜ್ ಮಾಡ್ಕೋಬೋದು, ಆಟೋಮೆಟಿಕ್ ಕೂಡ ಇಡ್ಬೋದು. ಬೇಸ್ಡ್ ಆನ್ ಆ್ಯಪ್ಸ್ ಅದು ಆಟೋಮೆಟಿಕ್ಕಾಗಿ ಕೊಡುತ್ತೆ. ಸೊ ಟ್ರಾನ್ಸ್ಪರೆನ್ಸಿ ಎಷ್ಟು ಟ್ರಾನ್ಸ್ಪರೆಂಟ್ ಬೇಕು ಅದನ್ನು ಸೆಟ್ ಮಾಡ್ಕೋಬೋದು, ಡ್ಯೂರೇಷನ್ ಎಷ್ಟೊತ್ತು ಬೇಕು ಅದನ್ನು ಕೂಡ ಸೆಟ್ ಮಾಡ್ಕೋಬೋದು. ಸೊ ಇದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಯಾವುದಾದ್ರದ್ದು ಬ್ರೀಫ್ ಈ ಥರ ಮೇಲ್ಗಡೆಯಿಂದ ಬರಬೇಕು, ಯಾವ ಆ್ಯಪ್ಸಿಂದ ಬರಬೇಕು, ಯಾವ ಆ್ಯಪ್ಸಿಂದ ಬರಬಾರ್ದು ಅನ್ನೋದು ಕೂಡ ನೀವು ಇಲ್ಲಿ ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬಹುದು. ಅದನ್ನು ಕೂಡ ಕಸ್ಟಮೈಸ್ ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ಕೀವರ್ಡ್ ಅಂದರೆ ವಾಟ್ಸ್ಆ್ಯಪ್ ಇರ್ಬೋದು ಅಥವಾ ಏನಾದರೂ ಕೀವರ್ಡ್ ಬೇಸಿಸ್ ಮೇಲೆ ಕೂಡ ನಿಮಗೆ ಇಲ್ಲಿ ಪಾಪಪ್ ಅಪಿಯರ್ ಆಗುತ್ತೆ ಮೆಸೇಜ್. ಸೊ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇವರು. ಹಾಗೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ಫ್ಲೋಟಿಂಗ್ ನೋಟಿಫಿಕೇಶನ್ಸ್ ಅಂತ ಇದೆ. ಸೊ ಯಾವ ಥರ ನೋಟಿಫಿಕೇಶನ್ ಬರಬೇಕು, ಈ ಥರ ನೋಟಿಫಿಕೇಶನ್ ಬಂದಾಗ ಇದನ್ನು ಟ್ಯಾಪ್ ಮಾಡಿದರೆ ಅದರದ್ದು ಡೀಟೇಲ್ಡ್ ಆಗಿ ಅಲ್ಲೇ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಈ ಥರ ಸೆಟ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ನಾನೇನಿಲ್ಲಿ ಯೂಸ್ ಮಾಡಿದ್ದೀನಿ, ಬಬಲ್ಸ್ ಯೂಸ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ನೋಟಿಫಿಕೇಶನ್ ರಿಲೇಟೆಡ್ ಆಯಿತು. ಸೊ ಇವೆರಡೇ ನಾನು ಫೀಚರ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನೂ ತುಂಬಷ್ಟು ಕವರ್ ಮಾಡ್ತೀನಿ ಬೇರೆ ವೀಡಿಯೋಸಲ್ಲಿ. ನೋಡ್ರಿ, ಈಗ ಒಂದು ಮೆಸೇಜ್ ಬಂತು, ಪಾಪಪ್ಪಲ್ಲಿ ಬಂತು, ರೈಟ್. ಸೊ ಈ ಥರ ಮೆಸೇಜಸ್ ಅಪಿಯರ್ ಆಗುತ್ತೆ. ಸೊ ಹೋಪ್ಫುಲಿ ಇದು ಇಷ್ಟ ಆಗಿದೆ ಅನ್ಕೋತೀನಿ. ಹಿಟ್ ದಟ್ ಲೈಕ್ ಬಟನ್, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ತುಂಬಷ್ಟು ಈ ಥರ ವೀಡಿಯೋಸ್ ಕೂಡ ಮಾಡ್ತಾ ಹೋಗ್ತೀನಿ ನಾನು. ಸೊ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್, ಬಾಯ್.